ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಈಗಾಗಲೇ ನಮ್ಮ ಕೈಲಿ ಆದಷ್ಟು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ. 100% ಸರಿಯಾದ ಉತ್ತರಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಪಾರ್ಟ್ ಎ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ರಾಂಗ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಎ ಆಗಿರುತ್ತೆ. ವೆನ್ ಪೋಲನ್ ಈಸ್ ಸ್ಟಡ್ ಅಟ್ 2 ಸೆಲ್ಡ್ ಸ್ಟೇಜ್ ಡಬಲ್ ಫರ್ಟಿಲೈಸೇಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ಇದೇ ತಪ್ಪು, ಹಾಗಾಗಿ ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 2, ಸೆಮಿನಲ್ ಪ್ಲಾಸ್ಮಾ ಇನ್ ಹ್ಯೂಮನ್ ಮೇಲ್ಸ್ ಈಸ್ ರಿಚ್ ಇನ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಇದಕ್ಕೆ ಫ್ರುಕ್ಟೋಸ್ ಆ್ಯಂಡ್ ಕ್ಯಾಲ್ಶಿಯಂ. ಎ ಇದೆ ಅಲ್ವಾ ಆಪ್ಷನ್, ಅದೇ 100% ರೈಟ್ ಆನ್ಸರು. ಕ್ವಶನ್ ನಂಬರ್ 3, ವಾಟ್ ಈಸ್ ಟ್ರೂ ಫಾರ್ ನ್ಯಾಚುರಲ್ ಮೆಥಡ್ಸ್ ಆಫ್ ಕಂಟ್ರಾಸೆಪ್ಷನ್ ಅಂತ ಇದೆ ಅಲ್ವಾ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದೇ ಅವಾಯ್ಡ್ ಚೇಂಜಸ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಮೀಟಿಂಗ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ಸ್ ಮೇ ಬಿ ಯೂಸ್ ಟು ಐಡೆಂಟಿಫೈ ಆ್ಯನ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ವಿತಿನ್ ಎ ಫ್ಯಾಮಿಲಿ. ಕ್ವಶನ್ ನಂಬರ್ 4ಕ್ಕೆ 100% ಸರಿಯಾದ ಉತ್ತರ ಪೆಡಿಗ್ರಿ ಅನಾಲಿಸಿಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಇನ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ವಿಚ್ ಆಫ್ ದಿ ಫಾಲೋಯಿಂಗ್ ಎನ್ಸೈಮ್ಸ್ ಎಫೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ. ಅದಕ್ಕೆ 100% ಸರಿಯಾದ ಉತ್ತರ ಡಿನೇಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. DNAC ಆಯಿತಾ. ಬಿ, ಕ್ವಶನ್ ನಂಬರ್ 6, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾನೊಟೇಷನ್ ಆಫ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಲೈಫ್ ಅಕ್ರಾಸ್ ಅಟ್ ಡಿಫ್ರೆಂಟ್ ಪೀರಿಯಡ್ ಆಫ್ ಹಿಸ್ಟ್ರಿ ಆಫ್ ಅರ್ತ್ ಅನ್ನುವಂಥದ್ದೇ ಉತ್ತರ. ಕ್ವಶನ್ ನಂಬರ್ 7, ಇಂಟರ್ಫೆರಾನ್ಸ್ ಆರ್ ಮೋಸ್ಟ್ ಎಫೆಕ್ಟಿವ್ ಇನ್ ಮೇಕಿಂಗ್ ನಾನ್ ಇನ್ಎಫೆಕ್ಟೆಡ್ ಸೆಲ್ಸ್ ರೆಸಿಸ್ಟೆಂಟ್ ಅಗೇನೆಸ್ಟ್ ದ ಸ್ಪ್ರೆಡ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸಸ್ ಇನ್ ಹ್ಯೂಮನ್ಸ್ ಅಂತ ಇದೆ. ಕ್ವಶನ್ ನಂಬರ್ 7ಕ್ಕೆ 100% ಸರಿಯಾದ ಉತ್ತರ ಏಡ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಇನ್ಕ್ರೀಸ್ಡ್ ಅಗ್ರೆಸಿವ್ನೆಸ್ ಹೌದಲ್ವಾ, ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 8ಕ್ಕೆ 100% ಎ ಆನ್ಸರ್, ಅನಾಬೋಲಿಕ್ ಸ್ಟೆರಾಯ್ಡ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ದಿ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಅನಾರೋಬಿಕ್ ಸ್ಟಲ್ಜ್ ದ ಸಿವೇಜ್ ಟ್ರೀಟ್ಮೆಂಟ್ ಆ್ಯಂಡ್ ಆಲ್ಸೋ ಪ್ರಿವೆಂಟ್ ಇನ್ ದ ರೂಮೆನ್ ಆಫ್ ಕ್ಯಾಟಲ್ ಆರ್ ಡ್ಯಾಶ್ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೆಥನೋ ಬ್ಯಾಕ್ಟೋರಿಯಂ ಆಯಿತಾ. ಇದು ನಮ್ಮ ಮೇಲೇಡಿ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಕ್ವಶನ್ ನಂಬರ್ 10, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಫೆಕ್ಟೆಡ್ ಬೈ ದಿ ಇನ್ಫೆಕ್ಷನ್ ಆಫ್ ಹೌದಲ್ವಾ. ಇದಕ್ಕೆ 10ನೆಯ ಪ್ರಶ್ನೆಗೆ 100% ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, 5 ನಿಮಿಷ ಕೊಡಿ, 5 ನಿಮಿಷದಲ್ಲಿ 20 ಅಂಕಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮೋಸ್ಟ್ ರಿಪೀಟೆಡ್ ಆಗಿರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದಕ್ಕೆ ಕೀ ಆನ್ಸರ್ಗಳನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಆಯಿತಾ. ಇದರ ಒಂದು PDF ಕಾಪಿಯನ್ನು ಪ್ರಶ್ನೆ ಪತ್ರಿಕೆದು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಬೇಕಾಗಿರುವಂತಹ ಸಂಪೂರ್ಣವಾಗಿ ಹೇಳ್ತೀನಿ. ಕ್ವಶನ್ ನಂಬರ್ 11, ಎನಿ ಪ್ರೋಟೀನ್ ಅಕಾರ್ಡಿಂಗ್ ಟು ಜೀನಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿ ಹೆಟೆರೋಲೋಗಸ್ ಹಾಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ರೀಕಾಂಬಿನೆಂಟ್ ಪ್ರೋಟೀನ್. ಕ್ವಶನ್ ನಂಬರ್ 12, ಆಸ್ ಪರ್ ಸ್ಪೀಸೀಸ್ ಇನ್ವೆಂಟೊರೀಸ್ 70% ಆಫ್ ಸ್ಪೀಸೀಸ್ ರೆಕಾರ್ಡೆಡ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಫಂಗೈ ಅನ್ನುವಂಥದ್ದು 100% ರೈಟ್ ಆನ್ಸರ್ ಈಸ್ ಫಂಗೈ. ಕ್ವಶನ್ ನಂಬರ್ 13, ದ ಫಾಲೋಯಿಂಗ್ ಆರ್ ದಿ ಸಿತು ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್. ಕ್ವಶನ್ ನಂಬರ್ 13ಕ್ಕೆ ರೈಟ್ ಆನ್ಸರ್ ಈಸ್ ಸ್ಯಾಕ್ರೆಡ್ ಗ್ರೋಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಎಕ್ಸ್ಪ್ಯಾಂಡಿಂಗ್ ಡಿಕ್ಲೈನಿಂಗ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 15, ಕ್ವಶನ್ ನಂಬರ್ 15ಕ್ಕೆ 100% ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಅಂತ. ಇಷ್ಟೇ, ಮತ್ತೇನೂ ಇಲ್ಲ. ಎರಡೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ಗಳು. ಯಾವುದಕ್ಕೆ 15ಕ್ಕೆ ಉತ್ತರ ಆಯಿತಾ, ಆದರೆ ಅದಕ್ಕೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ ಅಂತ. ಕ್ವಶನ್ ನಂಬರು ಫಸ್ಟ್ ಮೇನ್ ಕ್ವಶನ್ ಸಂಪೂರ್ಣವಾಗಿ 15 MCQಸ್ಗಳಿಗೆ 100% ರೈಟ್ ಆನ್ಸರ್ಗಳನ್ನು ಕೊಟ್ಟಿದ್ದೇವೆ. ಈಗ ಸೆಕೆಂಡ್ ಮೇನ್ ಕ್ವಶನಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಬರೋಣ. ಡ್ಯಾಶ್ ಆರ್ ಬ್ಯಾರಿಯರ್ಸ್ ಮೇಡ್ ಆಫ್ ಥಿನ್ ರಬ್ಬರ್ ಅಂತ ಇದೆ. ಥಿನ್ ರಬ್ಬರಿಂದ ಮಾಡಿರಬೇಕು
ಆಯಿತಾ. ಲೇಟೆಕ್ಸ್ ಶೀಟ್ ದಟ್ ಆರ್ ಯೂಸ್ಡ್ ಟು ಕವರ್ ದಿ ಪೆನಿಸ್ ಇನ್ ದಿ ಮೇಲ್ಸ್ ಆರ್ ವೆಜೈನಾ ಆ್ಯಂಡ್ ಕರ್ವಿಕ್ಸ್ ಇನ್ ದಿ ಫೀಮೇಲಿಗೂ ಯೂಸ್ ಆಗಿರಬೇಕು, ಮೇಲಿಗೂ ಯೂಸ್ ಮಾಡ್ತವ್ರೆ. ಅದು ಬ್ಯಾರಿಯರ್ ಆಗಿ ಯೂಸ್ ಮಾಡುತ್ತೆ, ಅಂದರೆ ಕಡಿವಾಣವಾಗಿ ಅಂತ. ಯಾವುದು ಸೆಕ್ಸ್ ಟೈಮಲ್ಲಿ ಆಯಿತಾ. ಅದು ರಬ್ಬರ್ ಆಗಿರುತ್ತೆ, ಅಂತ ಥಿನ್ ರಬ್ಬರ್ ಆಗಿರುತ್ತೆ. ಇದನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಅದನ್ನು ಕಾಂಡಮ್ ಅಂತ ಕರಿತೀವಿ, ಆಯಿತಾ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಕ್ವಶನ್ ನಂಬರ್ 17ಕ್ಕೆ ಬರೋಣ. ಡ್ಯಾಶ್ ಆರ್ ನ್ಯಾಚುರಲ್ ಸೆಲೆಕ್ಷನ್ ಆಫ್ 2 ಕೀ ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬ್ರ್ಯಾಂಚಿಂಗ್ ಡಿಸೆಂಟ್ ಅಂತ ಇದೆ ಅಲ್ವಾ, ಅದು 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಡ್ಯಾಶ್ ಆರ್ ಆಟೋಟ್ರೋಪಿಕ್ ಮೈಕ್ರೋಬ್ಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಅಕ್ವಾಟಿಕ್ ಆ್ಯಂಡ್ ಟೆರಿಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಟು ಸಾಯಿಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸೋಯಾ ಕ್ವಶನ್ ನಂಬರ್ 18 ಸ್ವಲ್ಪ ಟೈಮ್ ಕಡಿತಾ. ಸೈನೋಬ್ಯಾಕ್ಟೀರಿಯಾ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 18ಕ್ಕೆ ಸೈನೋಬ್ಯಾಕ್ಟೀರಿಯಾ ಇಸ್ ದ 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಆಯಿತಾ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ದಟ್ ಪ್ರೊಡ್ಯೂಸ್ ಯೂಸ್ಫುಲ್ ಬಯೋಲಾಜಿಕಲ್ ಪ್ರಾಡಕ್ಟ್ ಹ್ಯೂಮನ್ ಪ್ರೋಟೀನ್ ಆಯಿತಾ. ಪ್ರೋಟೀನ್ ಈಸ್ ಯೂಸ್ಡ್ ಟು ಟ್ರೀಟ್ ಡ್ಯಾಶ್ ಅಂತ ಇದೆ. 19ನೇ ಪ್ರಶ್ನೆಗೆ 100% ರೈಟ್ ಆನ್ಸರು ಎಂಫಿಸಿಮಾ ಅಂತ ಇದಲ್ವ, ಫಸ್ಟ್ ಒನ್ ಅದೇ ಆನ್ಸರ್ ಇದಕ್ಕೆ. ಕ್ವಶನ್ ನಂಬರ್ 20ರಲ್ಲಿದ್ದೀವಿ. ಯಾಕೆ ಸರ್ ಹಿಂಗೆ ಓಡ್ತಾ ಇದ್ದೀರಾ ಅನ್ಬೋದು. ಏನು ಮಾಡ್ತೀರಪ್ಪ, 5 ನಿಮಿಷ ಅಂದ್ಕೊಂಡೆ 7 ನಿಮಿಷ ಆಗ್ಬಿಡ್ತು, ಕ್ಷಮಿಸಬೇಕು. 20ನೇದಕ್ಕೆ ಸರಿಯಾದ ಉತ್ತರ ಸೋಯಾಬೀನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಮೆಜಾನ್ ರೈನ್ ಫಾರೆಸ್ಟ್ ಆಯಿತಾ. ಅದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಇದರ ಒಂದು PDF ಕಾಪಿಯನ್ನು ತಗೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡನ್ನು ಮಾಡಿಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಲ್ಲಿ ವೀಕ್ ಇರೋರಿಗೆ, ಇಂಗ್ಲೀಷಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರದೇ ಇರೋರಿಗೆ, ಹಾಗೂ ಬಹಳ ಡೌಟ್ ಇರೋರಿಗೆ, ಹಾಗೂ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾದವರಿಗೆ ಪ್ರತಿಯೊಂದು ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ರೀಸನ್ ಇಷ್ಟೇ ವಿದ್ಯಾರ್ಥಿಗಳೇ, ಯಾಕೆ ಕೊಡ್ತಾ ಇದ್ದೀನಿ ಲಿಂಕ್ಸ್ಗಳು ಅಂದರೆ, ಸಾವಿರಾರು ವಿಡಿಯೋಗಳು ಅದರಲ್ಲಿ ತಾವುಗಳು ಹುಡುಕ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನೀವು ಖುಷಿಯಾಗಿರ್ತೀರ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.